ನೈಟ್ ಆಗೋಷ್ಟಕ್ಕೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಒಂದು ಸ್ವಲ್ಪ ಚಿಕನ್ ತಂದಿದ್ದೆ, ಅದನ್ನು ಕಟ್ ಮಾಡಬೇಕು. ಇದು ತರಕಾರಿ ಎಲ್ಲ ಮೊದಲೇ ಇದಾಗಿರುತ್ತೆ, ಅಂದರೆ ಎಲ್ಲ ಪೀಸ್ ಆಗಿರುತ್ತೆ, ಕಟ್ ಮಾಡಿರ್ತಾರೆ, ಅಂಥದ್ದು ತಂದಿದ್ದೀವಿ ಅದನ್ನು. ಮತ್ತು ಇಲ್ಲಿ ಮೊಟ್ಟೆ ತಗೊಂಬರ್ತೀವಿ ಯಾವಾಗಲೂ ನಾವು. ಮೊಟ್ಟೆ ಬೇಯೋಕ್ಕೆ ಇಲ್ಲಿ ಇಟ್ಟಿದ್ದೀವಿ ನೋಡಿ, ಇಲ್ಲಿ ಮೊಟ್ಟೆ ಬೇಯೋಕ್ಕೆ ಇಟ್ಟಿದ್ದೀವಿ. ಹೆಂಗಿದೆ ನೋಡಿದ್ದೀವಿ ಚಿಕ್ಕ. ಹಲೋ ನಮಸ್ಕಾರ, ದೋಮೋ ಕೊನಿಚಿವ. ನಾನು ಎಷ್ಟೊಂದು ದಿನ ಆದಮೇಲೆ ಈ ಕಂಟೆಂಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಕಂಟೆಂಟ್ ಏನು ಅಂದರೆ, ನಾನು ಗುನ್ಮಾ ಪ್ರಿಫೆಕ್ಚರಲ್ಲಿ ಒಂದು ಅರಾಫೊನೆ ಅಂತ ಇದೆ, ಕ್ಯಾಂಪಿಂಗ್ ಪ್ಲೇಸು. ಅಲ್ಲಿ ನಾವು ಇವತ್ತು 2 ದಿನ ಕ್ಯಾಂಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾನು ಕ್ಯಾಂಪ್ ಹೆಂಗೆ ಮಾಡ್ತೀವಿ, ಎಂಥ ಪ್ಲೇಸ್ ಇರುತ್ತೆ, ಅದು ನಾವು ಮಾಡ್ತಾ ಇರೋದು ಬೆಟ್ಟದಲ್ಲಿರೋ ಪ್ಲೇಸಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಹೋಗೋ ದಾರಿಲಿ ಏನೇನು ಪ್ಲೇಸಸ್ ಸಿಗುತ್ತೆ ಅಂತ ಅದನ್ನು ತೋರಿಸ್ತೀನಿ. ಮತ್ತು ಯಾರಾನ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಬೋದು. ನೋಡಿ, ನಾವು ಹೋಗ್ತಾ ಇರೋ ರೂಟು ಹೆಂಗಿದೆ, ಫುಲ್ಲು ಸ್ಟ್ರೈಟ್ ರೂಟು ಹೆಂಗೆ ಕಾಣುತ್ತಿದೆ. ಸೈಡಲ್ಲೆಲ್ಲ ಫುಲ್ ಮರಗಳು, ಏನು ಸಗದಾಗಿದೆ. ಇವಾಗ ಸ್ವಲ್ಪ ಮಳೆ ಬೇರೆ ಬರ್ತಾ ಇದೆ. ಏನು ಅಲ್ಲಿ ಕ್ಯಾಂಪಿಂಗ್ ಪ್ಲೇಸಲ್ಲಿ ಮಳೆ ಹೆಂಗಿರುತ್ತೆ ಅಂತ ನಾವು ನೋಡಬೇಕು ಹೋಗಿ ಫಸ್ಟು, ಆಮೇಲೆ ಎಲ್ಲ ಸೆಟ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಿಂದೆಗಡೆ ನಾವೆಲ್ಲ ಆಗಲೇ ಎಲ್ಲ ತುಂಬ್ಕೊಂಡ್ಬಂದಿದ್ದೀವಿ ಕ್ಯಾಂಪಿಂಗ್ ಬೇಕಾಗಿರೋ ಐಟಮ್ಸ್ಗಳು. ಮತ್ತು ಪಿಲ್ಲೋ ಎಲ್ಲ ಸ್ವಲ್ಪ ಮಲ್ಕೊಳಕ್ಕೆ ನೈಟು ಸ್ವಲ್ಪ ಚಳಿ ಆಗುತ್ತೆ ಬೆಟ್ಟದ ಮೇಲಲ್ವಾ, ಸೊ ಹಂಗಾಗಿ ಏನೇನು ಬೇಕೋ ಆ ಐಟಮ್ಗಳೆಲ್ಲ ತಂದಿದ್ದೀವಿ. ಇಲ್ಲಿ ಡೈರಿ ಫಾರ್ಮ್ಗೆ ಹೋಗ್ಬೇಕಾದ್ರೆ ನಮ್ಗೆ ಹಸುಗಳು ಎಲ್ಲ ಸ್ವಾಗತ ಕೊಡ್ತವೆ. ಇವು ಎಷ್ಟಿದಾವೆ ನೋಡು, ಎಲ್ಲ ಒಂದೇ ಕಲರು, ಅಲ್ಲೊಂದು ಯಾವುದೋ ಒಂದು ಕಪ್ ಕಲರ್ ಇದೆ. ಜಪಾನಲ್ಲಿ ಯಾವುದೇ ಪ್ಲೇಸಿಗೆ ಹೋದರೂ ಪಾರ್ಕಿಂಗ್ ಮಾತ್ರ ಸಗದಾಗಿ ಕೊಟ್ಟಿರ್ತಾರೆ ನೋಡಿ. ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಪಾರ್ಕಿಂಗ್. ಇಲ್ಲೂ ಸಿಸ್ಟಮ್ಯಾಟಿಕ್ಕಾಗಿ ಕೊಟ್ಟಿದ್ದಾರೆ ಇಲ್ಲಿ ಜಪಾನಲ್ಲಿ ಯಾವುದೇ ಪ್ಲೇಸಿಗೆ ಹೋದ್ರು. ಇವಾಗ ನಾವು ಡೈರಿ ಫಾರ್ಮ್ಗೆ ಹೋಗಿ ಇಲ್ಲಿ ಒಂದು ಒಳ್ಳೆ ಸಾಫ್ಟ್ ಕ್ರೀಮ್ ಸಿಗುತ್ತೆ, ಅದು ತಿನ್ನೋಕ್ಕೆ ಅಂತಲೇ ಬಂದಿದ್ದಿಲ್ಲಿ. ಇಲ್ಲೇ ಕ್ಯಾಂಪ್ ಮತ್ತು ನಾವು ಕ್ಯಾಂಪ್ ಮಾಡೋದು ಇಲ್ಲೇ ಹತ್ರದಲ್ಲೇ. ಬನ್ನಿ ಒಳಗಡೆ ಹೋಗಿ ಸಾಫ್ಟ್ ಕ್ರೀಮ್ ತಿನ್ಕೊಂಬರೋಣ. ನೋಡಿ, ಇದೇ ಮೇನ್ ಎಂಟ್ರೆನ್ಸ್. ಇದು ಕೋಸು ಡೈರಿ ಫಾರ್ಮ್ ಅಂತ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಆ ಕಡೆ, ಅಲ್ಲಿದೆ. ಇದು ಮ್ಯಾಪು, ವೈಡ್ ಮ್ಯಾಪು. ಪಾರ್ಕಿಂಗು ಅಲ್ಲಿದೆ, ಮೇಲಿದೆ. ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು. ಇಲ್ಲಿ ನೋಡಿ, ಮೇಕೆನೂ ಸಾಕಿದ್ದಾರೆ, ಕುರಿಗಳಿದ್ದಾವೆ ಇಲ್ಲ 2. ಇನ್ನೊಂದು ಅಲ್ಲೈತೆ ಒಂದು ಕುರಿ. ಮೇಕೆ ನೋಡಿ ಹೆಂಗೆ ನೋಡಿ, ಇದೇ ಡೈರಿ ಫಾರ್ಮ್. ಡೈರಿ ಇಲ್ಲಿ ಮ್ಯೂಸಿಯಂ ಇದೆ ಅಲ್ಲೊಂದು, ಅದು ಆಮೇಲೆ ನೋಡೋಣ. ನೋಡಿ ಇಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಹಾಲು ಕರಿಯೋಕ್ಕೂ ಇದು ಮಾಡಿಕೊಡ್ತಾರೆ ಮಕ್ಕಳುಗಳು, ಮತ್ತು ಜಾಪನೀಸ್ ಮಕ್ಕಳುಗಳು ಬೇಕಾದ್ರೆ ಯಾರಿಗೆ ಇಷ್ಟ ಆಯ್ತೋ ಅಂಥವ್ರು ಬಂದು ಇಲ್ಲಿ ಹಾಲು ಕರಿಬೋದು. ಇದು ಇಕ್ಕಾಯಿ ಗೋಯಕನ್ ಅಂತ ಹಾಕ್ತಿದ್ದಾರೆ, ಅಂದರೆ ಒಂದು ಸತಿಗೆ 500 ಏನು. ಅದು ಟೈಮಿಂಗ್ಸ್ ಇದೆ, 1:30 ಇಂದ 4:15ವರೆಗೂ. ನೋಡಿ ಆ ಕಡೆ ಕರುಗಳಿದ್ದಾವೆ, ತೋರಿಸ್ತೀವಿ ನೋಡಿ. ಆ ಕಡೆ ಕರುಗಳಿರೋದು ನೋಡಿ, ಇಲ್ಲೇ ಪ್ಲೇಸ್, ಇಲ್ಲಿ ಹಾಕಿ ಹಾಲು ಕರಿಯೋದು. ನೋಡಿ, ಈ ಥರ ಪ್ಲೇಸ್ಗಳು ಒಂದು ನೋಡೋಕ್ಕೆ ಎಷ್ಟು ಮಜಾ ಇರುತ್ತೆ ಅಂದರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ಬೆಟ್ಟದ ಮಧ್ಯೆ ಇರೋ ಈ ಥರ ಒಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡೈರಿ ಫಾರ್ಮ್. ಅಂದರೆ ಇವ್ರಿಗೆ ಇದರಲ್ಲೂ ಬಿಸ್ನೆಸ್ ಮಾಡ್ತಾರೆ. ಹಾಲು ಇಲ್ಲಿ ಒಂದು ನಾನು ಹೇಳಿದ್ನಲ್ಲ ಸಾಫ್ಟ್ ಕ್ರೀಮ್ ಅಂತ, ಅದು ಇಲ್ಲಿಂದ ಇಲ್ಲಿಂದ ಹಸುಗಳು ಕೂಡ ಹಾಲಲ್ಲೇ ಸಾಫ್ಟ್ ಕ್ರೀಮ್ ಮಾಡೋದು. ಜಪಾನಲ್ಲ ಅದೊಂದು ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ. ಎಲ್ಲ ನಾವು ಹೋದರೆ ಸಾಫ್ಟ್ ಕ್ರೀಮ್ ತಿನ್ನೋದು ಆ ಥರ ಟ್ರೆಂಡ್ ಆಗಿದೆ. ನಾವು ಒಂದು ಸಾಫ್ಟ್ ಕ್ರೀಮ್ ತಿನ್ಕೊಂಡು ಮತ್ತು ನಮ್ಮ ಕ್ಯಾಂಪ್ ಹಾಕೋ ಪ್ಲೇಸಿಗೆ ಹೋಗಬೇಕು. ಒಂದು ಹೊಸ ನೋಡಿ, ಒಂದು ಹೊಸ ಬಂತು. ಓ, ಏನು ಮಾಡ್ತಿದ್ದಪ್ಪ, ಅದು 761 ಅಂತ ಹಾಕಿದ್ದಾರೆ. ಎಲ್ಲ ಬ್ರೌನ್ ಕಲರ್ ಇದೆ ನೋಡಿ. ಇಲ್ಲಿ ಸಾಫ್ಟ್ ಕ್ರೀಮ್ ತೊಗೊಳಕ್ಕೆ ಇಲ್ಲೇ ಟಿಕೆಟ್ ತೊಗೊಬೇಕು. ವೆಂಡಿಂಗ್ ಮಿಷಿನ್. ಓ, ಇಲ್ಲಿ ಇದ್ರಲ್ಲಿ ತಗೊಳೋದಿದೆ. ವೆಂಡಿಂಗ್ ಮಿಷಿನ್ ಮಾಡೋರಲ್ಲ, ಯಾವ ಸಾಫ್ಟ್ ಕ್ರೀಮ್ ತಂತೀವೋ ಇಲ್ಲಿ ಬರ್ತಿದ್ದಾರೆ. ಸಾಫ್ಟ್ ಕ್ರೀಮ್, ಜಾಪನೀಸಲ್ಲಿ ಸಾಫ್ಟ್ ಕ್ರೀಮ್.
ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಹೊರಗಡೆ ಬಂದು ಇಲ್ಲಿ ಸಾಫ್ಟ್ ಇಲ್ಲಿರುತ್ತೆ. 入れ物紙のカップとコーンどうしますか？コーンで、はい。コーンなんです。リビアン。はい、お待たせしました。ನೋಡಿ ಈ ಥರ ಇದೆ ಸಾಫ್ಟ್ ಕ್ರೀಮು. ಸಾಫ್ಟ್ ಕ್ರೀಮು. ಸಗದಾಗಿದೆ, ಚೆನ್ನಾಗಿದೆ ಅಲ್ಲ. ಹೋಗೋಣ ಆ ಕಡೆ. ಇದನ್ನು ತಿನ್ನೋಕ್ಕೆ ಅಂತ ಎಷ್ಟು ಜನ ಬರ್ತಾರೆ ಇಲ್ಲಿಗೆ. ಅದು ಇಲ್ಲೇ ಇದೀನ ಹಾಲಲ್ಲೇ ಮಾಡಿರೋದು ಇದು. ಅಲ್ಲಿ ಕುತ್ಕೊಳ್ಳೋದು, ಸ್ವಲ್ಪ ಹೊತ್ತು ಕೂತ್ಕೊಂಡು ಸಾಫ್ಟ್ ಕ್ರೀಮ್ ತಿನ್ಕೊಂಡು ಮತ್ತೆ ಕ್ಯಾಂಪ್ ಸೈಟ್ ಕಡೆ ಹೋಗೋದು. ಈ ಕಡೆ ಬಿಡವ. ಇಲ್ಲಿ ಮ್ಯೂಸಿಯಂ ಇದೆ. ಮ್ಯೂಸಿಯಮಲ್ಲಿ ಏನಿದೆ ಅಂತ ನೋಡೋಣ ಒಳಗಡೆ ಹೋಗಿ. ಏನು ಹಂಗಿದೆ ಈ ಕಡೆ ಏನು ಮ್ಯೂಸಿಯಮಲ್ಲಿ ಏನಿಟ್ಟಿದ್ದಾರೆ ಈ ಮ್ಯೂಸಿಯಂ? ಓ ಇದು ಮಜ್ಜಿ ಹಾಲು ಕರಿಯೋದು ಇದಿಷ್ಟೇನಾ? ಓ ಇದಿಷ್ಟೇ ಮ್ಯೂಸಿಯಂ ಇದು. ಓ ಇಲ್ಲೆಲ್ಲ ಹಾಕಿದ್ದಾರೆ ನೋಡೋ. ಇಲ್ಲ ಸ್ಟೋರೇಜ್ ಇದು. ಓ ಮೊಸರು ಅಲ್ಲ, ಬೆಣ್ಣೆ ಮೊಸರು ಅಂತೀನಿ. ಬೆಣ್ಣೆ ಮಾಡೋದು ಈ ಥರ ಇದೆಯಾ ಸರ್? ಇದು ನೋಡಿ ಹೆಂಗಿದೆ ಇದು ಬೆಣ್ಣೆ ಮಾಡೋದು ಮಿಷಿನು. ಆಗಿನ ಕಾಲದ್ದು, ಇವಾಗಿಂದಲ್ಲ. ಯಾಕೆ ಸ್ಲೋಪಲ್ಲಿ ನಿಲ್ಲಿಸಿದ್ದಾರೆ ಇದು. ಇದೊಂದು ಚಿಕ್ಕ ಮ್ಯೂಸಿಯಮು, ಅಷ್ಟೊಂದು ಮೇಂಟೈನ್ ಮಾಡ್ತಿಲ್ಲ ಇವಾಗ ಅನಿಸುತ್ತೆ. ಇದಕ್ಕೆ ಹಿಂಗಿದೆ. ಫಸ್ಟು ಬೆಣ್ಣೆ ತೆಗಿತಿದ್ದ ಜಾಗ ಇದು. ಹಿಂಗಿತ್ತು ಹಾಕಿದ್ದಾರೆ. ಇನ್ನು ನಮಗೆ ಇದು ಸಿಗುತ್ತೆ ಪಾಂಪ್ಲೆಟ್ ಥರ ಏನೇನಿದೆ ಅಂತ ಇದರಲ್ಲಿ. ಇಲ್ಲಿರೋ ಡೈರಿ ಫಾರ್ಮ್ ಸ್ವಲ್ಪ ದೊಡ್ಡದಾಗಿದೆ. ಸೊ ಇಲ್ಲಿ ಸುತ್ತಾಡಿ ಇಲ್ಲಿ ಟೈಮೇ ಎಷ್ಟು ಆಗಿದೆ ಅಂತ ಗೊತ್ತಿಲ್ಲ. ನಾವು ನಾವು ಕ್ಯಾಂಪ್ ಮಾಡಬೇಕು ಅಂತ ಬಂದಿರೋದು, ಅದೇ ಮರ್ತೋಗಿದೆ. ಮತ್ತು ಇವಾಗ ನಾವು ಕ್ಯಾಂಪ್ ಸೈಟಿಗೆ ಹೋಗೋಣ ಅಂತ ನೆಕ್ಸ್ಟು ಕ್ಯಾಂಪ್ ಸೈಟಲ್ಲಿ ಮೀಟ್ ಮಾಡ್ತೀನಿ. ಬನ್ನಿ ಕ್ಯಾಂಪ್ ಸೈಟಿಗೆ ಹೋಗಿ ತೋರಿಸ್ತೀನಿ ನಿಮಗೆ. ಸೈಟಿಗೆ ಬಂದಿದ್ದಾಯ್ತು ನೋಡಿ. ಇಲ್ಲಿ ಫಸ್ಟು ನಾವು ಏನು ಮಾಡಿದ್ವಿ ಯಾಕು ಅಂದರೆ ಅದೇನಂತಾರೆ ಇಂಗ್ಲೀಷಲ್ಲಿ, ನಾವು ರಿಸರ್ವೇಷನ್ ಮಾಡಿಸಿತ್ತು. ಸೊ ಹಂಗಾಗಿ ಇಲ್ಲಿ ಬಂದು ರಿಸರ್ವೇಷನ್ ಅದೊಂದು ಕಾರ್ಡ್ ಕೊಡ್ತಾರೆ, ಅದನ್ನು ಇಸ್ಕೊಂಡು ನಾವು ಕ್ಯಾಂಪ್ ಸೈಟಿಗೆ ಯಾವ ಪ್ಲೇಸ್ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿ ಕ್ಯಾಂಪಿಗೆ ಬೇಕಾದ ಎಲ್ಲ ಐಟಮ್ಗಳು ಇಲ್ಲಿದ್ದಾವೆ. ಹಿಂಗಿದೆ ಶಿಬುಸ ನೋಡಿ, ಈ ಥರ ನೇಮ್ ನಾವು ಮಾಡಿದ್ದು. ಇಲ್ಲಿ ನೋಡಿ ಎಲ್ಲ ಯಾರ್ಯಾರು ಬಂದಿದ್ದೋ ಅವರೆಲ್ಲ ಸ್ಟಿಕ್ಕರ್ ಹಾಕಿದ್ದಾರೆ ಇಲ್ಲಿ. ನಾನಿನ್ನು ಸ್ಟಿಕ್ಕರ್ ಮಾಡಿಸಿಲ್ಲ, ಹಾಗಾಗಿ ನಾವು ಹಾಕೋಂಗಿಲ್ಲ. ಮತ್ತು ಇಲ್ಲಿ ಕ್ಯಾಂಪಿಗೆ ಬೇಕಾಗಿರೋ ಸೆಟ್ಟೆಲ್ಲ ಸಿಗುತ್ತೆ, ಏನೇನು ಬೇಕಾಗಿರೋವು ಸ್ವಲ್ಪ ಸೇಲ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಟೀ ಶರ್ಟ್ಸ್ಗಳು ಸಿಗ್ತವೆ. ಆ ಕಡೆ ನನ್ನ ತಿನ್ನೋದು ಐಟಮ್ಸು ಕ್ಯಾಂಪಿಂದ. ಮತ್ತು ಇಲ್ಲೇನೋ ಫೈರ್ ಕ್ಯಾಂಪ್ ಮಾಡಬೇಕಾದ್ರೆ ಈ ಥರ ಸೌದೆಗಳು ಸಿಗ್ತವೆ. ಹಿಂಗಿದೆ ಒಳಗಡೆ. ಕಂಪುಜು ಈ ಥರ ಇರುತ್ತೆ, ಆ ಥರ ಕಾಣ್ತಿದ್ದಿಲ್ಲ. ಆ ಥರ ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಅವ್ರು ಜಾಪನೀಸರು ಹೇಳಿದ್ದು ಈ ಮ್ಯಾಪಿಂದ ಇವಾಗ ಸ್ವಲ್ಪ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾವು ಇಲ್ಲಿ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿ ಏನಂತಾರೆ ಅದನ್ನು ರಿಸರ್ವೇಷನ್ ಮಾಡಿದ್ವಲ್ಲ, ಅಲ್ಲಿ ಒಂದು ಪ್ಲೇಸ್, ಅಲ್ಲಿಂದ ರಿಸೆಪ್ಷನ್ನು. ಅಲ್ಲಿಂದ ನಾವು ಈ ಕಡೆಯಿಂದ ಹಿಂಗೆ ಬಂದು ಇಲ್ಲಿಗೆ ಎಂಟ್ರಿ ಈ ಕಡೆಯಿಂದ ಹಿಂಗೆ ಬಂದು ಈ ಕಡೆಯಿಂದ ಬಂದು ನಾವು ಹಾಕ್ಬೇಕಾಗಿರೋ ಜಾಗ ಇಲ್ಲಿ. ಮತ್ತು ಅವ್ರು ಹೇಳಿದ್ದು ಇಲ್ಲಿ ಕರಡಿ ಬಂದಿತ್ತು ಅಂತ ಈ ಕಡೆ ಸೈಡು. ಎಷ್ಟನೇ ತಿಂಗಳು? 6ನೇ ತಿಂಗಳು. ಸೊ ನಾವು ಅಲ್ಲಿ ಹಾಕೋಂಗಿಲ್ಲ, ಬೇಕಾದ್ರೆ ಇಲ್ಲೆಲ್ಲ ಹಾಕಿ ಅಂತ. ಇವಾಗ ನಾವು ಏನು ಜಾಗನ
ಹೋಗ್ತಾ ಇದ್ದೀವಿ. ನೋಡಿ ನಾವು ನೋಡಿರೋದು ಇದು ಜಾಗ ಸ್ವಲ್ಪ ಫ್ಲಾಟ್ ಆಗಿದೆ ಅಂತ ಈ ಜಾಗದಲ್ಲಿ ಈ ಕಾರು ಪಕ್ಕದಲ್ಲಿ ನಿಲ್ಸ್ಕೊಬೋದು. ಈ ಥರ ನೋಡಿ ಎಷ್ಟು ಹಾಕಿದ್ದಾರೆ. ಅಲ್ಲಿ ಟಾಯ್ಲೆಟು ಮತ್ತು ಏನು ವಾಶ್ ಮಾಡೋಕ್ಕೆ ಇದು ನೀರಿದೆ. ಆ ಕಡೆ ನೋಡಿ ಈ ಥರ ಇದೆ ಈ ಪ್ಲೇಸ್. ಈ ಕಡೆ ನೋಡಿದ್ರೆ ಸ್ವಲ್ಪ ಬೆಟ್ಟ ಏನು ಸಖತ್ತಾಗಿದೆ ನೋಡಿ. ಮತ್ತು ಇನ್ನೊಂದು ಸ್ವಲ್ಪ ಜಾಗ ಹುಡ್ಕೊಂಡು ಫ್ರೆಂಡ್ ಹೋಗಿದ್ದಾನೆ, ಕೇಳ್ಕೊಂಬರೋಣ ಎಷ್ಟು ಜಾಗ ಇದೆ ಅಂತ ಕೇಳ್ಕೊಂಬರೋಣ ಅಂತ. ನೋಡ್ದೇನಾ? ಇದೇ ಬೆಸ್ಟಾ? ಇದೇ ಬೆಸ್ಟ್ ಅಂತೆ. ಇಲ್ಲೇ ಇವಾಗ ಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅದನ್ನು ಟೆಂಟ್ ಹಾಕೋದನ್ನ ನಾನು ನಿಮಗೆ ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ತೀನಿ. ಟೈಮ್ ಲ್ಯಾಪ್ಸ್ ನೋಡಿದ್ರಲ್ಲ ನೋಡಿ, ಹಿಂಗೆ ಬಂದಿದೆ ಟೆಂಟು. ಒಳಗಡೆ ಇಲ್ಲೊಂದು ಟೇಬಲ್ ಹಾಕಿದ್ದೀವಿ ಅಡುಗೆ ಮಾಡೋಕ್ಕೆ, ಮತ್ತು 2 ಚೇರು. ಇದು ಒಳಗಡೆ ಮಲ್ಕೊಳೋದು. ಒಳಗಡೆ ನೋಡಿ ಈ ಥರ ಮಾಡಿದೆ. ಇಲ್ಲಿ ಸ್ಲೀಪಿಂಗ್ ಬ್ಯಾಗ್ ಬರುತ್ತೆ, ಅದರಲ್ಲಿ ಈ ಒಳಗಡೆ ಮಲ್ಕೊಬೇಕು. ನೋಡಿ ಎಷ್ಟು ದೊಡ್ಡದಾಗಿದೆ. ಎಷ್ಟು ಜನ? 4 ಜನ ಆರಾಮಾಗಿ ಮಲ್ಕೊಬೋದು ಅಂಥ ಟೆಂಟ್ ಇದು. ಕೋಲೆಮಾನ್ ಟೆಂಟು. ಇದು ಬಂದು ಟಾಪು. ಈ ಟಾಪು ಬಂದು ಕೋಲೆಮಾನ್. ಇದು UV ಪ್ರೊಟೆಕ್ಟ್ ಟಾಪು. ನೋಡಿ ಟಾಪು ಬಂದು ಹಿಂಗಿದೆ, ಸೈಡಿಂದ ಈ ಥರ ಕಾಣುತ್ತೆ ನೋಡಿ. ಇಲ್ಲಿ ಎಷ್ಟು ಟೆಂಟ್ ಹಾಕಿದ್ದಾರೆ ನೋಡಿ, ಬೇರೆ ಬೇರೆ ಟೆಂಟ್ಗಳು ಎಲ್ಲ ಬೇರೆ ಬೇರೆ ಥರ ಟೆಂಟು. ಈ ಕಡೆ ವ್ಯೂ ನೋಡಿ ಹಿಂಗೆ ಕಾಣುತ್ತೆ. ಅಂದರೆ ಇವಾಗ ಸ್ವಲ್ಪ ಮಿಸ್ಟು ಜಾಸ್ತಿ ಆಗಿತ್ತು, ಮಳೆ ಬೇರೆ ಬರ್ತಾಯಿದೆ ನೋಡಿ. ಈ ಥರ ಕಾಣುತ್ತೆ, ಚೆನ್ನಾಗಿದೆ ಇಲ್ಲಿ ಟೆಂಟು. ಮತ್ತು ಈ ಪ್ಲೇಸಿಗೆ ಬರೋಕ್ಕೆ ಅಂದರೆ ಇಲ್ಲಿ ನಾವು ರಿಸರ್ವೇಷನ್ ಮಾಡಬೇಕು. ಇಲ್ಲಿ ಟೆಂಟ್ ಹಾಕಬೇಕು ಅಂದರೆ ಅದು 5,500 ಆಗುತ್ತೆ ಎನ್ನಲ್ಲಿ ರಿಸರ್ವೇಷನ್ ಮಾಡೋಕ್ಕೆ. ಅಂದರೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಟಾಯ್ಲೆಟ್ ಇದೆ, ಮತ್ತು ಪಾತ್ರೆ ತೊಳ್ಕೊಳೋದು ಇದೆ, ಮತ್ತು ಆ ಕಡೆನೂ ಮತ್ತು ಶವರ್ ರೂಮ್ ಇದೆ ಆ ಕಡೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರಾಸ್ ಎಲ್ಲ. ಇನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಇದನ್ನು ಮುಂದೆ ಓಡಾಡ್ಕೊಂಡು ಹೆಂಗಿದೆ ಅಂತ. ಇಲ್ಲಿ ಬಂದಾಗ ನಾನು ಎಮರ್ಜೆನ್ಸಿಗೆ ಅಂತ
ರೈನ್ ಕೋಟ್ ತಂದಿದೆ. ಇವಾಗ ಚಳಿ ಬೇರೆ ಆಗ್ತಿದೆ, ಮಳೆ ಸ್ವಲ್ಪ ಬೀಳ್ತಿದೆ. ಇವಾಗ ರೈನ್ ಕೋಟ್ನ ಹಾಕೊಂತೀನಿ ನಾನು. ಹಾಕೊಂಡು ಸ್ವಲ್ಪ ನಿಮಗೆ ಈ ಕ್ಯಾಂಪ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ನಿಮಗೆ ಇದು ನೋಡಿ ಜಾಗ ಹೆಂಗಿದೆ ಅಂದರೆ ನೋಡಿ, ಸ್ವಲ್ಪ ಬಿಸಿಲು ಬಂದಿದೆ. ಟೆಂಟ್ ಎಷ್ಟು ಹಾಕಿದ್ದಾರೆ ನೋಡಿ. ಆ ಕಡೆ ಇರೋವೆಲ್ಲ ಪಿ, ಅವರು ಏನು ಅಂತ ಗೊತ್ತಿಲ್ಲ, ನಮ್ಗೆ ಅದು ಸಿಗಲಿಲ್ಲ. ಅದು ಪಿ ಅಂತ ನಂಬರ್ ಬರ್ತಿದೆ, P1 2 3 ಅಂತ. ಮತ್ತು ಈ ಕಡೆ ನೋಡಿ, ಅಲ್ಲಿ ನೋಡಿ ಜಿಮ್ಮಿ ನೋಡಿ ಯಾವ ಥರ ಟೆಂಟ್ ಇದೆ ಅಂದರೆ ಇಲ್ಲಿ ಇಂಥ ಟೆಂಟ್ ತೊಗೊಂಡಿದ್ದಾರೆ ನೋಡಿ. ಎಷ್ಟು ಇದಿರುತ್ತೆ ಟೆಂಟಲ್ಲಿ. ಇಲ್ಲೆಲ್ಲ ಜಲ್ಲಿ ರೋಡ್ ಮಾಡಿಬಿಟ್ಟವ್ರೆ ಸೈಡಲ್ಲಿ ನೋಡಿ, ಹೆಂಗೆ ಕಾಣುತ್ತಿದ್ದಲ್ಲಿ. ಆ ಕಡೆ ಟಾಯ್ಲೆಟು ಮತ್ತು ಶವರ್ ರೂಮ್ ಇದೆ, ಅದು ಹೊಸ್ದಾಗಿ ಮಾಡಿದ್ರು ಅಂತ ಹೇಳಿದರು. ಚೆನ್ನಾಗಿದೆ ಅದೊಂದು ಅನಿಸುತ್ತೆ ನೋಡಿ. ಇಲ್ಲಿ ಜಿಮ್ಮಿ ತಂದು ನಿಲ್ಲಿಸಿದ್ದಾರೆ. ಜಪಾನಲ್ಲಿ ಈ ಥರ ಯಾವ ಥರ ಅಂದರೆ ಈ ರಜಾ ಹಾಲಿಡೇಸ್ಗಳು ಬಂದಾಗ ಈ ಥರ ಇವಾಗ 3 ತಿಂಗಳು ಇಲ್ಲಿ ಬಿಸಿಲು, ಬೇಸಿಗೆ, ಸಮ್ಮರ್ ಹಾಲಿಡೇ ಇರುತ್ತೆ ಮತ್ತು ಇವಾಗ ಸಮ್ಮರ್ ಹಾಲಿಡೇ ಇರುತ್ತೆ. ಒಂದು ಅಂದರೆ ಸ್ಟೂಡೆಂಟ್ ಅಂದರೆ ಮಕ್ಳುಗಳಿಗೆಲ್ಲ ರಜೆ ಇರುತ್ತೆ 1 ತಿಂಗಳು ಇಲ್ಲಿ ಜಪಾನಲ್ಲಿ. ಹಾಗಾಗಿ ಅವ್ರ ಜೊತೆ ಮಕ್ಳ ಜೊತೆ ಕ್ಯಾಂಪಿಂಗ್ ಮಾಡೋಕ್ಕೆ ಬರ್ತಾರೆ ಇಲ್ಲಿ ಜಾಸ್ತಿ ಜನ. ಮತ್ತು ಇವಾಗ ಸಮ್ಮರ್ ಅಲ್ವಾ, ಸೊ ಹಂಗಾಗಿ ಚೆನ್ನಾಗಿರುತ್ತೆ ವೆದರು ನೋಡಿ. ಆ ಕಡೆ ನಿಮ್ಗೆ ತೋರಿಸ್ತೀನಿ ನೋಡಿ, ಆ ಕಡೆ ಇದಿದೆ ಗಾಡಿಗಳಂತೂ ನೋಡಿ. ಇದೆ ಅದು ಶವರ್ ರೂಮು ಮತ್ತು ಟಾಯ್ಲೆಟು ನೋಡಿ. ಇಲ್ಲೂ ಟೆಂಟ್ ಹಾಕೊಂಬೋದು ನಾವು. ಹೊಡಿತು ನಿಮ್ಗೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಈ ಕಡೆ ಇದು ಟಾಯ್ಲೆಟು, ಈ ಕಡೆ ಇರೋದೆಲ್ಲ ಟಾಯ್ಲೆಟು ಜೆಂಟ್ಸು ಮತ್ತು ವುಮೆನ್ಸ್. ಆ ಕಡೆ ಶವರ್ ರೂಮ್ ಇದೆ, ಶವರ್ ರೂಮು ನೋಡಿ. ಶವರ್ ರೂಮ್, ಆ ಕಡೆ ಶವರ್ ರೂಮ್ ಇದೆ. ಮತ್ತು ಈ ಕಡೆ ಇದಿದೆ, ಇಲ್ಲೆಲ್ಲ ತೊಳ್ಕೊಬೋದು, ಪಾತ್ರೆ ತೊಳೆಯೋದು ಮತ್ತು ಇದೆಲ್ಲ ಐತೆ. ನಾವಿವಾಗ ಅಲ್ಲಿ ನಾವು ಫಸ್ಟು ಬಂದಾಗ ಇದು ಮಾಡಿದ್ವಲ್ಲ, ಏನು ರಿಸರ್ವೇಷನ್ ಮಾಡಿಸಿದ್ರು. ರಿಸರ್ವೇಷನ್ ಅಂದರೆ ಇದು ಯಾವುದು, ನಾನು ಫಸ್ಟು ಏನು ಮಾಡ್ತೀವಿ ಸೆಂಟ್ರ್ ಇತ್ತಲ್ಲ, ಅಲ್ಲೊಂದು ರಿಸರ್ವೇಷನ್ ಮಾಡಿಸೋದು. ಅಲ್ಲಿಗೆ ಹೋಗಿ ಸ್ವಲ್ಪ ಏನೋ ತೊಗೊಂಬರೋಣ ಅಂತ ಹೋಗ್ತಾಯಿದ್ವಿ ನೋಡಿ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ, ಹೆಂಗೆ ಕಾಣ್ತಿದೆ ನೋಡಿ. ಈ ಕಡೆ ಎಲ್ಲ ಇಷ್ಟು ಫುಲ್ಲು ಬೆಟ್ಟ. ಈ ಕಡೆ ಬೆಟ್ಟದ ಮೇಲೆ ಇರೋದು ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಅದರಲ್ಲಿ ಇದು ಕ್ಯಾಂಪಿಂಗ್ ಏರಿಯಾ ಇದು. ಮತ್ತು ಇದನ್ನು ಬೆಟ್ಟಗಳು ಎಷ್ಟೊಂದಿದ್ದಾವೆ ನೋಡಿ. ಇಲ್ಲೂ ಕ್ಯಾಂಪಿಂಗ್ ಮಾಡಿದ್ದಾರೆ. ಇವೆಲ್ಲ ಟೆಂಟ್ಗಳು ನೋಡ್ತಿದ್ರೆ ಒಂದೊಂದು ಟೆಂಟು ಒಂದೊಂದು ಥರ ಇದ್ದಾವೆ. ನಾವಿರೋ ಕ್ಯಾಂಪಿಂಗ್ ಸೈಟಲ್ಲಿ ಹಟ್ಟು ಇದ್ದಾವೆ. ಯಾರನ್ನ ಈ ಥರ ಅಂದರೆ ಮಳೆ ಬಂದಾಗ ಇಲ್ಲ ಜಾಸ್ತಿ ಚಳಿ ಇದ್ದಾಗ ಟೆಂಟ್ ಇಲ್ದವರು ಈ ಥರ ಹಟ್ಗಳು ಮಾಡ್ಕೊಬೋದು ನೋಡಿ. ಇದೆ ಹಟ್ಟು ಕಾಣಿಸ್ತಿದೆಯಲ್ಲ, ಈ ಥರ ಹಟ್ಗಳೇನು ಜಾಸ್ತಿ ಇಲ್ಲ, ಒಂದು 10 ಇರ್ಬೋದೇನೋ. ಅದನ್ನು B ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಕಡೆ ಇರೋದು A ಮತ್ತು P, ಈ ಥರ A B ಮತ್ತು P ಅಂತ ಇದಿದ್ದಾವೆ. ಬೇಕಾಗಿದ್ದು ತಗೊಂಡು ಇಲ್ಲಿ ಶಾಪಲ್ಲಿ. ಇವಾಗ ಮತ್ತೆ ನಾವು ಟೆಂಟ್ ಹಾಕಿದ್ದೇವಲ್ಲ ಆ ಪ್ಲೇಸಿಗೆ ಹೋಗಬೇಕು. ನೈಟ್ ಆಗೋಷ್ಟಕ್ಕೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಒಂದು ಸ್ವಲ್ಪ ಚಿಕನ್ ತಂದಿದ್ದೆ, ಅದನ್ನು ಕಟ್ ಮಾಡಬೇಕು. ಇದು ತರಕಾರಿ ಎಲ್ಲ ಮೊದಲೇ ಇದಾಗಿರುತ್ತೆ, ಅಂದರೆ ಎಲ್ಲ ಪೀಸ್ ಆಗಿರುತ್ತೆ, ಕಟ್ ಮಾಡಿರ್ತಾರೆ, ಅಂಥದ್ದು ತಂದಿದ್ದೀವಿ ಅದನ್ನು. ಮತ್ತು ಇಲ್ಲಿ ಮೊಟ್ಟೆ ತಗೊಂಬರ್ತೀವಿ ಯಾವಾಗಲೂ ನಾವು. ಮೊಟ್ಟೆ ಬೇಯೋಕ್ಕೆ ಇಲ್ಲಿ ಇಟ್ಟಿದ್ದೀವಿ ನೋಡಿ. ಇಲ್ಲಿ ಮೊಟ್ಟೆ ಬೇಯೋಕ್ಕೆ ಇಟ್ಟಿದ್ದೀವಿ. ಹೆಂಗಿದೆ ನೋಡಿದ್ದೀವಿ ಚಿಕ್ಕದಾಗಿ. ಇಲ್ಲಿ ನಾನಿವಾಗ ಈ ಚಿಕ್ಕ ಕತ್ರಿಯಲ್ಲಿ ಇವಾಗ ಚಿಕನ್ ಕಟ್ ಮಾಡಬೇಕು. ಚಿಕನ್ ಕಟ್ ಮಾಡಿ ಇವತ್ತು ನಾಬೆ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಕಟ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ಎಣ್ಣೆ ಹಾಕಬೇಕು. ಹೇಳ್ತೀನಿ ಅಂತಂದು ನಿಲ್ಲಿಸಿ ಆಟೋಲ್ಲಿ ಹೋಗ್ತಾರೆ. ಅದನ್ನೇ ಪಾರ್ಕಿಂಗ್ ಜಾಗ ಮಾಡ್ಕೊಂಡು
ಅದೇನೋ ರಾತ್ರಿ ಅದನ್ನ ಬೈಕಲ್ಲ ಹೋಗ್ತಾರಂತೆ 2 ಕಿಲೋಮೀಟರ್ ಅಲ್ಲೆಲ್ಲಿ ಜಾಗ ಇಲ್ಲ ಅಂತ ನಿಲ್ಲಿಸ್ತಾರೆ. ಹಾಗಾಗಿ ಇಟ್ಸ್ ಎ ಹ್ಯೂಜ್ ಇಶ್ಯೂ. ಸ್ಟಾರ್ಟ್ ಆಗಿದೆ ಒಂದು ಡಿಸ್ಕಷನ್. ಅಲ್ಲ ತರೋದು ಸಾಲ್ಟ್ ತುಂಬ ದೊಡ್ಡ ಪ್ರಮಾಣದ ಜನರಿಗೆ ಇದು ಚಿಕನ್ ಚೆನ್ನಾಗಿ ಬೆಂದಿದೆ ಇವಾಗ. ಸೊ ಇವಾಗ ಇದು ಹಸಿ ಹಾಕ್ಬೇಕು. ನೋಡಿ ಈ ಥರ ಸೂಪ್ ಇರುತ್ತೆ, ಇದು ಹಾಕ್ಬೇಕು. ನೋಡಿ ನಾವೇ ರೆಡಿ ಆಯಿತು. ಇವಾಗ ಇದಕ್ಕೆ ಹಾಕೊಂಡು ತಿನ್ನೋದೆ, ಬಾರಿಸೋದೆ. ಮೊಟ್ಟೆನೂ ಇದರೊಳಗೆ ಹಾಕಿದ್ದೀವಿ. ನೋಡಿ ವೆದರ್ ನೋಡಿ ಹೆಂಗಿದೆ ನೋಡಿ. ಆ ಕಡೆ ಫುಲ್ ಮಿಸ್ಟ್ ಆಗಿದೆ. ಇವಾಗ 5:15 ಆಗಿದೆ. ಹಾಗೆ 5:15ಗೆ ಹಿಂಗೆ ನೈಟ್ ಹೆಂಗಿರುತ್ತೋ ಅಷ್ಟಲ್ಲಿ ಊಟ ಮಾಡಿ ಕಾಚಣೋದೇ ಬೆಸ್ಟ್ ನಾವು. ನೋಡಿ ನಾವೇ ರೆಡಿ ಆಗಿದೆ, ಹೆಂಗಿದೆ ತಿರ್ಗ್ಸೋಕ್ಕಾಗ್ತಿಲ್ಲ. ಇವಾಗ ತಿನ್ನೋದಷ್ಟೇ. ಇವಾಗ ತಿಂದು ಮಲ್ಕೊಳ್ಳೋದು. ನನ್ ಗಮಲ ಬೇಡ, ನಾನು ನಿಮ್ಮ ಉಪದೇಶ ಕೇಳಕ್ಕಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ಕೊಂಡಿದ್ದಾಯಿತು. ಊಟ ಮುಗೀತು. ಇವಾಗ ಸ್ವಲ್ಪ ನೈಟು ಮಳೆ ಜೋರಿದೆ, ಹಂಗಾಗಿ ಎಲ್ಲ ಎತ್ತಿ ಕಾರ್ಗಿಟ್ಟಿದ್ದೀವಿ. ಇದನ್ನು ಸ್ವಲ್ಪ ಎತ್ಬಿಟ್ಟು ಒಳಕ್ಕೆ ಹೋಗಿ ಏನು ಅನ್ಕೊಂಡು ಯಾವುದೋ ಒಂದು ಫಿಲಮ್ ನೋಡ್ಕೊಂಡು ಮಲ್ಕೊಂಡ ಅಂದರೆ ಒಳ್ಳೆ ನಿದ್ದೆ. ನೋಡಿ ಹೆಂಗೆ ಕಾಣ್ತಿದೆ ಅಂದರೆ ಇವಾಗ ನೋಡಿ ಹಿಂಗಿದೆ, ಏನು ಕಾಣ್ತಾಯಿಲ್ಲ. ಅವಾಗಿಂದ ಕಾಣ್ತಿರೋದು ನೋಡಿ. ಈ ಕಡೆನೂ ಅಷ್ಟೇ ಮಿಸ್ಟ್, ಫುಲ್ ಮಿಸ್ಟ್. ನಮ್ಮ ಟೆಂಟ್ ನೋಡಿ ಹೆಂಗಾಗಿದೆ, ಎಲ್ಲ ಫುಲ್ ಹಿಂಗೆ ಮಾಡಿದ್ದೀವಿ. ಇವಾಗೇನು ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಹೋಗಿ ಪಾಚಿಕೊಂಬಿಡೋದು. ಇನ್ನೇನು ಮಲ್ಕೊಳ್ಳೋಣ, ನೈಟ್ ಆಗಿದೆ, ಕತ್ಲೆ. ಇನ್ನೇನು ಮಲಗೋ ಟೈಮ್ ಆಯಿತು. ಅದೇ ರಾತ್ರಿ 10 ಗಂಟೆ ಆಯಿತು. ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಯ್ಯೋ, ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿನ. ಇವತ್ತು ಮಳೆ ನೋಡಿ ಹೆಂಗೆ ಬರ್ತಿದೆ ಅಂದರೆ ಏನು ಕಾಣ್ತಾನಿಲ್ಲ, ಅಷ್ಟು ಮಳೆ. ಫುಲ್ ನೆಂದೋಗಿದ್ದೀವಿ. ಹಾಗಾಗಿ ಇವತ್ತು ಕ್ಯಾಂಪು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಏನೆಲ್ಲ ಬಿತ್ಕೊಂಡು ಮನೆಗೆ ಹೋಗೋಣ ಅಂತ. ಲಾಸ್ಟ್ವರೆಗೂ ನೋಡಿದವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕಂಟೆಂಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.